ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಈ ಬರ್ಗೆಟ್ಟ ಪಾಪಿ ಪಾಕಿಸ್ತಾನಕ್ಕೆ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿ. ಇನ್ನೊಂದು ಕಡೆಯಲ್ಲಿ ಇನ್ ಕೇಸ್ ಏನಾದರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ IMF ನಿಂದ ಶಾಕಿಂಗ್ ಸುದ್ದಿ. ಬರ್ಗೆಟ್ಟು ನಿಂತಿರುವಂತ ಪಾಪಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನ ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮಗೆ, ಆದರೆ ಈ ಷರತ್ತನ್ನು ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ IMF ನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂಥ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ, 3 ವರ್ಷಕ್ಕಿಂತ ಹಳೆಯ ಬಳಸಿರುವಂಥ ಕಾರು ಆಮದಿಗೆ ನಿರ್ಬಂಧ ತೆರವು, IMF ಕೊಟ್ಟಂತ ಹಣದ ಬಳಕೆಯ ರೂಪುರೇಷೆ ನೀಡುವುದು, 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನ ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯೂ ಕೂಡ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆ ಆಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂಥ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಆಪರೇಷನ್ ಜೋರಾಗಿದೆ. ರಕ್ತ ಬೀಜಾಸುರ ಶೋಧ ಶುರುವಾಗಿದೆ. ಕಣಿವೆಯಲ್ಲಿ ಉಗ್ರರ ಹೆಡಮುರಿ ಕಟ್ಟಲು ಈಗ ಕಾರ್ಯಾಚರಣೆ ಹೇಗಿದೆ? ಹಾಗಾದ್ರೆ ಸಪ್ತಾಸ್ತ್ರ ಪ್ರಯೋಗಕ್ಕೆ ಪಾಕಿಗೆ ಬೆಚ್ಚಿ ಬಿದ್ದಿದ್ಯಾಕೆ? ಇಷ್ಟು ಕಣಿವೆ ರಾಜ್ಯದಲ್ಲಿ ಉಗ್ರರ ವಿರುದ್ಧ ಆಪರೇಷನ್. ಪೂಂಚ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಶೋಧ. ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಲ ಹೊಕ್ಕಿರುವ ರಕ್ಕಸರ ವಿರುದ್ಧ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ರಕ್ತ ಬೀಜಾಸುರರನ್ನ ಹೊಡೆದುರುಳಿಸಲು ಪೊಲೀಸರ ಸರ್ಚ್ ಆಪರೇಷನ್ ಜೋರಾಗಿದೆ. 12ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸುತ್ತಿದ್ದಾರೆ. ಪಾಕ್ ಮೂಲದ ಭಯೋತ್ಪಾದಕ ಕಮಾಂಡರ್ಗಳ ಸಹಚರರು ಮತ್ತು ಸಂಬಂಧಿಕರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಪಾಕ್ ರಾಡಾರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಉಗ್ರರನ್ನ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂಡೋ ಪಾಕ್ ಕದನ ವಿರಾಮ ಮುಂದುವರಿಕೆ. ಭಾರತ ಹಾಗೂ ಪಾಕ್ ನಡುವಿನ ಕದನ ವಿರಾಮ ಕಂಟಿನ್ಯೂ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಮೇ 12ರಂದು ನಡೆದಿರುವಂತಹ DGMO ಸಭೆಯಲ್ಲಿ ಕದನ ವಿರಾಮ ಘೋಷಿಸಲಾಗಿತ್ತು. ಸಪ್ತಾಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದ ಪಾಕ್. ಭಾರತದ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕೇಂದ್ರ ಸರ್ಕಾರದ ಸಪ್ತಾಸ್ತ್ರವನ್ನೇ ಪಾಕಿಸ್ತಾನ ಕಾಪಿ ಮಾಡುತ್ತಿದೆ. ಏರ್ ಸ್ಟ್ರೈಕ್ಗೆ ಸೋತು ಸುಣ್ಣವಾಗಿರುವ ಶತ್ರು ರಾಷ್ಟ್ರ ವಿದೇಶಗಳಿಗೆ ನಿಯೋಗ ಕಳಿಸೋಕೆ ನಿರ್ಧಾರ ಮಾಡಿದೆಯಂತೆ. ವಿಶ್ವದ ಮುಂದೆ ಸಭ್ಯಸ್ಥ ಅಂತ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದೆಯಂತೆ. ತನ್ನ ಉಗ್ರ ಮುಖ ಮುಚ್ಚಿಕೊಳ್ಳಲು ಕಸರತ್ತು ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಈ ಬರ್ಗೆಟ್ಟ ಪಾಪಿ ಪಾಕಿಸ್ತಾನಕ್ಕೆ IMF ನಿಂದಲೂ ಕೂಡ ಶಾಕಿಂಗ್ ಸುದ್ದಿ. ಈಗ $1 ಬಿಲಿಯನ್ ಲೋನ್ಗೆ 11 ಹೊಸ ಷರತ್ತನ್ನ ಅನ್ವಯ ಆಗ್ತಾ ಇದೆ. ಕಠಿಣ ಷರತ್ತು ವಿಧಿಸಿರುವಂತಹ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮುಂದಿನ ಕಂತು ಬಿಡುಗಡೆಗೆ ಷರತ್ತು ಪಾಲಿಸಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವಂತ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಇದು. ನೋಡಿ, 11 ಷರತ್ತು. ಆ ಷರತ್ತಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನು ಕೂಡ ಅನ್ವಯಿಸಬೇಕಾಗತ್ತೆ ಪಾಪಿ. ಇನ್ನೊಂದು ಕಡೆಯಲ್ಲಿ ಇನ್ ಕೇಸ್ ಏನಾದರೂ ಅದನ್ನ ಅನ್ವಯಿಸದೆ ಹೋದ್ರೆ ಮತ್ತೆ ಲೋನ್ ಸಿಗಲ್ಲ. ಇದು ಈಗ IMF ನಿಂದ ಶಾಕಿಂಗ್ ಸುದ್ದಿ. ಬರ್ಗೆಟ್ಟು ನಿಂತಿರುವಂಥ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ಗೆ
11 ಹೊಸ ಷರತ್ತನ್ನು ಈಗ ವಿಧಿಸಿದೆ. ಅದು ಕೂಡ ಕಠಿಣ ಷರತ್ತನ್ನು ವಿಧಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮುಂದಿನ ಕಂತು ಬಿಡುಗಡೆ ಮಾಡಬೇಕಾ ನಿಮಗೆ, ಆದರೆ ಈ ಷರತ್ತನ್ನು ಪಾಲಿಸಬೇಕು. ಷರತ್ತು ಪಾಲನೆ ಮಾಡದೆ ಹೋದರೆ ಮತ್ತೊಂದು ಕಂತು ಸಿಗಲ್ಲ. ಪಾಕ್ಗೆ IMFನಿಂದ 11 ಷರತ್ತು ಪಾಲನೆಗೆ ಖಡಕ್ ಸೂಚನೆ. ಸಾಲ ಮಂಜೂರಿಗೆ ವಿಧಿಸಿರುವಂಥ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಕೆ ಆಗಿದೆ. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ, 3 ವರ್ಷಕ್ಕಿಂತ ಹಳೆಯ ಬಳಸಿರುವಂಥ ಕಾರು ಆಮದಿಗೆ ನಿರ್ಬಂಧ ತೆರವು, IMF ಕೊಟ್ಟಂತ ಹಣದ ಬಳಕೆಯ ರೂಪುರೇಷೆ ನೀಡುವುದು, 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಆಧಾರವನ್ನು ಗುರುತಿಸುವುದು. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲನೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸೆಕೆಂಡ್ ಕಂತು ಸಿಗಲ್ಲ. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಈ ನಿಯಮಗಳಿಂದ ಮತ್ತಷ್ಟು ಹೊರೆ ಫಿಕ್ಸ್ ಎನ್ನುವಂತಾಗಿದೆ. ವಿದ್ಯುತ್ ಬಿಲ್ನಲ್ಲಿ ಮತ್ತಷ್ಟು ಶಾಕ್ ಅನ್ನ ಕೊಡಲಿದೆ. ಗ್ಯಾಸ್ ಬಳಕೆಯು ಕೂಡ ಪಾಕಿಸ್ತಾನದಲ್ಲಿ ಮತ್ತಷ್ಟು ಹೊರೆ ಆಗಲಿದೆ. ಉತ್ಪಾದನೆ ಮತ್ತು ಮಾರಾಟ ದರದಲ್ಲಿರುವಂಥ ಅಂತರಕ್ಕೆ ಸಮಾನವಾಗಿ ಹೊಸ ದರ ನಿಗದಿ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಪಾಕಿಸ್ತಾನಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಆಪರೇಷನ್ ಜೋರಾಗಿದೆ. ರಕ್ತ ಬೀಜಾಸುರ ಶೋಧ ಶುರುವಾಗಿದೆ. ಕಣಿವೆಯಲ್ಲಿ ಉಗ್ರರ ಹೆಡಮುರಿ ಕಟ್ಟಲು ಈಗ ಕಾರ್ಯಾಚರಣೆ ಹೇಗಿದೆ? ಹಾಗಾದ್ರೆ ಸಪ್ತಾಸ್ತ್ರ ಪ್ರಯೋಗಕ್ಕೆ ಪಾಕಿಗೆ ಬೆಚ್ಚಿ ಬಿದ್ದಿದ್ಯಾಕೆ? ಇಷ್ಟು ಕಣಿವೆ ರಾಜ್ಯದಲ್ಲಿ ಉಗ್ರರ ವಿರುದ್ಧ ಆಪರೇಷನ್. ಪೂಂಚ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಶೋಧ. ಕಣಿವೆ ರಾಜ್ಯದಲ್ಲಿ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿಲ ಹೊಕ್ಕಿರುವ ರಕ್ಕಸರ ವಿರುದ್ಧ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ರಕ್ತ ಬೀಜಾಸುರರನ್ನ ಹೊಡೆದುರುಳಿಸಲು ಪೊಲೀಸರ ಸರ್ಚ್ ಆಪರೇಷನ್ ಜೋರಾಗಿದೆ. 12ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸುತ್ತಿದ್ದಾರೆ. ಪಾಕ್ ಮೂಲದ ಭಯೋತ್ಪಾದಕ ಕಮಾಂಡರ್ಗಳ ಸಹಚರರು ಮತ್ತು ಸಂಬಂಧಿಕರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ಪಾಕ್ ರಾಡಾರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಉಗ್ರರನ್ನ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇಂಡೋ ಪಾಕ್ ಕದನ ವಿರಾಮ ಮುಂದುವರಿಕೆ. ಭಾರತ ಹಾಗೂ ಪಾಕ್ ನಡುವಿನ ಕದನ ವಿರಾಮ ಕಂಟಿನ್ಯೂ ಆಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಮೇ 12ರಂದು ನಡೆದಿರುವಂತಹ DGMO ಸಭೆಯಲ್ಲಿ ಕದನ ವಿರಾಮ ಘೋಷಿಸಲಾಗಿತ್ತು. ಸಪ್ತಾಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದ ಪಾಕ್. ಭಾರತದ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕೇಂದ್ರ ಸರ್ಕಾರದ ಸಪ್ತಾಸ್ತ್ರವನ್ನೇ ಪಾಕಿಸ್ತಾನ ಕಾಪಿ ಮಾಡುತ್ತಿದೆ. ಏರ್ ಸ್ಟ್ರೈಕ್ಗೆ ಸೋತು ಸುಣ್ಣವಾಗಿರುವ ಶತ್ರು ರಾಷ್ಟ್ರ ವಿದೇಶಗಳಿಗೆ ನಿಯೋಗ ಕಳಿಸೋಕೆ ನಿರ್ಧಾರ ಮಾಡಿದೆಯಂತೆ. ವಿಶ್ವದ ಮುಂದೆ ಸಭ್ಯಸ್ಥ ಅಂತ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದೆಯಂತೆ. ತನ್ನ ಉಗ್ರ ಮುಖ ಮುಚ್ಚಿಕೊಳ್ಳಲು ಕಸರತ್ತು ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.